ಬರೀ ಪೋರ್ ಪ್ಲಾನಿಂಗು ಮತ್ತು ಕೇಯಾಸ್ ಅಂತ ಹೇಳ್ಬೋದು ನಮ್ಮ ದಸರಾ 2025. ಪ್ರಥಮ ದಿನದಿಂದಾನೇ ಏನೇನೋ ಗೊಂದಲಗಳು ನಡೀತು. ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿಯದು ಪಾರದರ್ಶಕವಾಗಲಿ ನಡೀಲಿಲ್ಲ. ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಅಥವಾ ನಮಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ, ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ, ಸ್ಥಳೀಯರಿಗೆ ಇಷ್ಟಿದೆ, ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ಟು ಮಾಡಿ ಅಂತ. ಅಥವಾ ನಮ್ಗೆ ಯಾರಿಗೂ ಏನೂ ಕೊಡಬೇಡಿ, ಆದರೆ ಹೇಳಿ ಪಾರದರ್ಶಕವಾಗಿ ಮಾಡಿ, ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ, ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ. ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದು ನಮ್ಮ ಅಧಿಕೃತ ಸ್ಥಾನ ಕೊಡಿ, ಅಷ್ಟೇ ಸಾಕು ನಮ್ಗೆ. ಆದರೆ ಪಾರದರ್ಶಕವಾಗಿ ಈ ಒಂದು ಪ್ರಕ್ರಿಯೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ವಿ ಮುಂಚೆನೆ, ಇವತ್ತು ಸಹ ನಾವು ಆಗ್ರಹ ಮಾಡ್ತಾ ಇದ್ವಿ. ಅದು ಬಿಟ್ಟು ಇಲ್ಲಿ ಏನು ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅದಕ್ಕಿಂತ ಮೀರಿ ಪಾಸ್ಗಳು ಬಿಡುಗಡೆ ಮಾಡಿ, ನಂತರ ಯಾರು ಪಾಸ್ಗೋಸ್ಕರ ದುಡ್ಡು ಕಟ್ಟಿದರೆ ಅವ್ರಿಗೆ ಒಳಗಡೆ ಬಿಡಲಿಲ್ಲ. ಎಷ್ಟೊಂದು ಜನ ನಾವು ರೀಲ್ಸ್ ನೋಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾಲಿರ್ಬೋದು, ತಮ್ಮದೇ ಆದಂಥ ಒಂದು ಅಧಿಕೃತ ಮೀಡಿಯಾಲಿರ್ಬೋದು, ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಿಲ್ಲ ಇವರು. ಅತ್ಯಂತ ಒಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೇ ರೀತಿಯ ಒಂದು ಯೋಜನೆಗಳು ಇಲ್ಲ, ಯಾವುದೇ ರೀತಿಯ ಒಂದು ಸಿದ್ಧತೆಗಳು ಮಾಡದೆ ಇವರು ಈ ಒಂದು ದಸರಾವನ್ನು ಮಾಡಿದರೆ ಪ್ರಭಾವಿಗಳ ದಸರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟೇ. ನೀವೆಲ್ಲರೂ ಗಮನಿಸಿದ್ರೆ ಏನೇನು ಇನ್ಸಿಡೆಂಟ್ಗಳು ನಡೆದಿದೆ ಅಂತ. ಕಾಂಗ್ರೆಸ್ ಪ್ರಮುಖರು, ತಮ್ಮ ಮನೆಯವರು, ತಮ್ಮ ಒಂದು ಕುಟುಂಬಸ್ಥರು ಬಿಟ್ಟರೆ ಯಾರಿಗೂ ಸಹ ಇದು ಅನುಕೂಲ ಆಗಲಿಲ್ಲ. ಇದಂತೂ ಅತ್ಯಂತ ಒಂದು ಖಂಡನೀಯ ಬೆಳವಣಿಗೆ. ದಸರಾ ಇರೋದು ಮೈಸೂರಿನ ನಾಗರಿಕರಿಗೆ, ಅದಾದ ನಂತರ ನಮ್ಮ ರಾಜ್ಯಕ್ಕೆ. ಮೂಲ ಒಂದು ಏನು ಪೋಷಕರು ಇರೋದು ಮೈಸೂರಿನವರು, ಮೈಸೂರಿನ ನಾಗರಿಕರಿಗೆ ಅನುಕೂಲ ಮಾಡುವಂಥದ್ದು ಇದು ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು. ಪ್ರಥಮ ಒಂದು ಸ್ಟೇಕ್ ಹೋಲ್ಡರ್ಗಳು ಯಾರು ಪೋಷಕರಾಗಿದ್ದಾರೆ ಈ ಒಂದು ಉತ್ಸವಕ್ಕೆ ಅದು ನಮ್ಮ ಮೈಸೂರಿನ ನಾಗರಿಕರು. ಅವ್ರಿಗೆ ಅನುಕೂಲ ಮಾಡೋದು ಬಿಟ್ಟು ಇವತ್ತು ಕಾಂಗ್ರೆಸ್ ಒಂದು ರೀತಿ ಅವರದೇ ಆದಂತಹ ಒಂದು ದರ್ಬಾರ್ ನಡೆಸಿದ್ದಾರೆ.